ಎರಡು ವಿಷಯಗಳನ್ನ ಹೇಳ್ತಿದ್ರಪ್ಪಾರ. ಏನ ಇಂಚಿಗೇರಿ ಮಾಧವಾನಂದ್ರ ಅಂಗಿ ಹಳೆಯ ಆಗ್ಬಿಡ್ದ ನಾ ಬಂದೀನಿ, ಆ ಅಧಿಕಾರ ನನಗ್ ಬತ್ತು. ನನ್ನ ಅಂಗಿ ಹಳೆಯದ ಆಗ್ಬಿಡ್ದ ಇಂಚಿಗೇರಿ ಮಾಧವಾನಂದ್ರ ಜತ್ ಭಾಗದಾಗ ಬಂದಾರು. ಅವ್ರು ಇವತ್ತು 20-25 ವರ್ಷದ ಹುಡುಗದಾನು. ಒಂದು ಜತ್ ಭಾಗದಾಗ ಒಂದು ಮನಿ ಐತಿ, ಆ ಮನಿ ಮುದ್ದೊಂದು ಬಾವಿ ಐತಿ, ಆ ಬಾವಿ ಸುತ್ತಮುತ್ತ ಒಂದು ತೋಟ ಐತಿ. ಕೆಂಪನಕಿ ಬಡಕನಕಿ ಹೆಣ್ಮಗಳದಾಳು, ಅಕ್ಕಿ ಹೊಟ್ಟಿಲಿ ಅವ್ ಹುಟ್ಟ್ಯಾನು. ಅವಾಗ 3 ಜನ ಹೆಂಡ್ರ ಅದಾರು. ಅವ್ ನಾಳೆ ಈ ಮಠಕ್ಕೆ ಬರ್ತಾನಂತ ಹೇಳ್ಯಾರ. ಇನ್ನೊಂದು ಮಾತು ಹೇಳ್ಯಾರ, ನಮ್ಮ ಬಸನ್ನ ಎತ್ತು ತೀರ್ಕೊಂಡಾಗ ಅದನ್ನು ಹೋಗಿ ಧನ್ಯ ಮಾಡಿದ ನಂತರ ಆ ಬಸನ್ನನ ಆತ್ಮ ಇವತ್ತು ಕೊಡಗು ಜಿಲ್ಲಾದೊಳಗ ಒಬ್ಬ ಮನುಷ್ಯ ರೂಪದಲ್ಲಿ ಒಬ್ಬ ಗಂಡ ಮಗ ಆಗಿ ಅಲ್ಲಿ ಹುಟ್ಟ್ಯಾನು. ಅವನು ಸಹಿತ 20-25 ವರ್ಷದ ಇವತ್ತು ಆಗ್ಯಾನು. ಅವ್ ಕೊಡಗು ಜಿಲ್ಲಾದಾಗದಾನು. ನಾಳೆ ಮಲ್ಲಿಕಾರ್ಜುನ ಗುಡಿ ಕಟ್ಟು ಸಂದರ್ಭದೊಳಗ ಕೊಡಗು ಜಿಲ್ಲಾದಿಂದ ಆ ಬಸನ್ನು ಇಲ್ಲಿ ಬರ್ತಾನಂತ ಹೇಳ್ಯಾರ. ಅದಕ್ಕ ಯಾರಿದಕ್ಕೆ ಉತ್ತರಾಧಿಕಾರಿ, ಯಾರಿದನ್ನ ನಡೆಸವ್ರು ಅಂತೇಳಿ ನೀವು ಯಾರಲ್ಲಿ ಬಾಳ ಗೊಂದಲ ಮಾಡ್ಕೋಬೇಡ್ರಿ. ಯಾಕಂತಂದ್ರ ಆ ವೇದಿಕೆ ಮೇಲೆ ಅವ್ ಕುರ್ಚಿ ಮೇಲೆ ಕುಂಡ್ರು ಅಂತವ್ರ ನನಗನ್ಸು ಮಟ್ಟಿಗೆ ಜಗತ್ತೊಳಗೆ ಯಾರು ಇಲ್ಲ. ಅದು ಯಾರು ಆಗಾಕ್ ಬರಂಗಿಲ್ಲ. ಅವ್ರು ಹೆಂಗಿದ್ರಂತಂದ್ರ ಎಷ್ಟೋ ಸಲ ಒಂದು ಕೆಟ್ಟ ಚಿಂತನೆ ಮಾಡವ್ರ ಕುತ್ತಲ್ಲಿನ ಹಿಂಗ ಕೈ ಮಾಡ್ರಂದ್ರ ಅವ್ರ ಕುತ್ತಲ್ಲಿನ ಅವ್ರ ರಕ್ತ ಕಾರಿಸತ್ತಾರ. ಯಾರ ದುಷ್ಟದಾರೋ ಅವ್ರನ್ನ ತೆಗೆದ ಬಿಟ್ಟಾನ. ಯಾರ ಶಿಷ್ಟದಾರೋ, ಯಾರ ಭಗವಂತನ ಮೇಲೆ ಅನನ್ಯವಾಗಿ ಭಕ್ತಿಯಿಂದ ಸಮರ್ಪಣಾ ಭಾವ ಇತ್ತೋ ಅವ್ರನ್ನೆಲ್ಲಾರನು ಕಾದಾನ. ಈ ಪರಂಪರೆ ಅವ್ರ ದೇಹ ತ್ಯಾಗ ಮಾಡಿದ ನಂತರ ಇದು ಮುಗಿತೈತೆ ತಿಳ್ಕೊಬೇಡ್ರಿ. ನಂಬಿದ ಭಕ್ತರ ನಾವು ಒಡಲಿಟ್ಟು ಅವ್ ಭಗವಂತ ಯಾವತ್ತು ಕಾಯತಾನೋ. ಯಾರ ದುಷ್ಟರದಾರು, ದುರ್ಜನರದಾರು, ಧರ್ಮಕ್ಕ ಇವತ್ತು ಅಪಚಾರ ಮಾಡ್ತಾರೋ ಅಂತವ್ರನ್ನ ನಾಶ ಮಾಡಾಕು ಪರಮಾತ್ಮ ನಮ್ಮೊಂದಿಗೆ ಅದಾನೋ. ಅದಕ್ಕೆ ಅವ್ರ ಮಾರ್ಗದರ್ಶನದೊಳಗ ನಾವು ಸಮಾಜವನ್ನ ಕಟ್ಟೋಣ, ನಮ್ಮ ಮನಿ ಕಟ್ಕೊಳ್ಳೋಣ, ನಮ್ಮ ಮನಸ್ಸು ಕಟ್ಕೊಳ್ಳೋಣ.